ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಮನೆಯಲ್ಲೂ ಪೂಜೆ ಮುಗಿದ್ಮೇಲೆ ಕುಂಕುಮ ಇಟ್ಟರೆ ನಮ್ಮ ಪಣ್ಣಿ ಕುಂಕುಮ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಿದ್ಲು. ಆಮೇಲೆ ಹಂಗೆ ಟಿವಿ ಮುಂದಗಡೆ ಒಂದೆರಡು ಸ್ಟೆಪ್ ಆಗ್ತಿದ್ಲು. ಅಷ್ಟರಲ್ಲಿ ಮನೆಯವರೆಲ್ಲ ವಾಷಿಂಗ್ ಮಿಷಿನ್ಗೆ ಅಂತ ಲಿಕ್ವಿಡ್ ಬುಕ್ ಮಾಡಿದ್ರು. ಆ ಲಿಕ್ವಿಡ್ ಆರ್ಡರ್ ಬಂದಿತ್ತು. ಅದನ್ನ ಅವಳು ಬಾಹುಬಲಿ ರೇಂಜ್ಗೆ ಎಳ್ಕೊಂಬತ್ತಾ ಇದ್ಲು. ಹಂಗೆ ನಮ್ಮ ಮಾವ ಬಂದ್ರು ಅಂದ್ಬಿಟ್ಟು ಅವ್ರ ಜೊತೆ ಹೊರಗಡೆ ಹೊರಟಾಗ ದಾರಿಲಿ ಗೊತ್ತಾಯ್ತು ಯಾವುದೋ ಹೊಗೆ ಸೊಪ್ಪು ಗಾಡಿ ಉಲ್ಟಾ ಪಲ್ಟಾ ದಬಾಕಬಿಟ್ಟು ಹೊಗೆ ಸೊಪ್ಪೆಲ್ಲ ಹೊಗೆ ಹಾಕ್ಸ್ಕೊಂಡ್ಬಿಟ್ಟೈತಿ ಅಂತ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಈ ಇನ್ಸಿಡೆಂಟ್ ನೋಡ್ಬಿಟ್ಟು ನನಗಂತೂ ಒಂದ್ ಸೆಕೆಂಡ್ ಮೈ ಜೂಮ್ ಅಂದ್ಬಿಡ್ತು. ಆಮೇಲೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ನಮ್ಮ ಅಣ್ಣನ ಪಾಸ್ಪೋರ್ಟ್ ಬಂದಿತ್ತು. ಅವ್ನ ಪಾಸ್ಪೋರ್ಟ್ ಕಲೆಕ್ಟ್ ಮಾಡ್ಕೊಂಬಂದ. ಅದಾದ್ಮೇಲೆ ನನಗೆ ಆಕ್ಸಿಡೆಂಟ್ ಬಗ್ಗೆ ಸ್ವಲ್ಪ ತಲೆಯಲ್ಲಿ ಕೊರೀತಾ ಇತ್ತು. ಹಂಗೆ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಗೈಸ್, ದೇವ್ರ ಮನೆಯಿಂದ ಕುಂಕುಮ ತಂದ್ಬಿಟ್ಟು ಎಲ್ಲಾರ ಹಣೆಗೂ ಇಕ್ತಾಳೆ. ಎಲ್ರಿಗೂ ತನ್ ಅಮ್ಮಂಗೆ ಅಜ್ಜಿಗಿಡು ಎಲ್ರಿಗೂ ತಂದ್ಬಿಟ್ಟು ಕುಂಕುಮ ಇಡ್ತಾಳೆ ಗೈಸ್. ಡ್ಯಾನ್ಸ್ ಮಾಡವಾ ಗೈಸ್. ಗಿರ್ಗಿಟ್ಲೆ ತಿರುಗ್ತೈತೆ. 4 ಜನ್ಮ ಧಿಮಾಕನಿ ಹಿಂಗೈತಿ. ಸೊಂಟದ ಮೇಲೆ ಕೈ ಮಿಡ್ಕೊ. ಅಜ್ಜಿ ತೋರಿಸ್ತಾ ನೋಡ, ಹಂಗೆ ಮಾಡು. ತಾತ ಬತ್ತು ನೋಡಲ್ಲಿ, ತಾತ ಗೈಸ್. ನಮ್ಮ ಮಾವ ಬಂದ್ರು. ಪಡಿ ನೋಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾವ್ರೆ. ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಪರ್ಣಿ ದೇವ್ರ ಮನೆಯಿಂದ ತಂದ್ಬಿಟ್ಟು ಕುಂಕುಮ ಇಟ್ಲು. ಎಲ್ರಿಗೂ ಇಡ್ತಾಳೆ. ಒಬ್ಬೊಬ್ರಿಗೆ ಹೋಗ್ಬಿಟ್ಟು ಹಿಂಗೆ ಇಡ್ತಾ ಇದ್ವಿ. ಏನು ಹಾಂ ಬಂದೆ ನಡಿ ನೋಡಿ. ಕರ್ಕೊಂಡೋಗಂಗೆ ಬರ್ತಾವಳೆ ಗೈಸ್. ನನ್ನ ಬಂದೆ ನಡಿ ಬತ್ತಿ ನಡಿ ಅಂದ್ರೂ ಬಿಡ್ತಾಳೆ ಗೈಸ್. ಹೇಳ್ಕೊಂಡು ಹೋಯ್ತಾಳೆ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ತಿಂಡಿ ಆಯ್ತಾ ಎಲ್ರದ್ದು? ನಂದು ಆಯಿತು. ನಾನು ಈಗ ಜಸ್ಟ್ ತಿಂಡಿ ಮಾಡ್ಕೊಂಡು ಕೂತಿದ್ದೆ. ಅಷ್ಟೊಳಗೆ ಇಲ್ಲಿ ಬಂದ್ಬಿಟ್ಟು ಕುಂಕುಮ ಇಟ್ಲು. ನಮ್ಮ ಅತ್ತಿಗೆ ಮತ್ತೆ ಪಾಪು ಪೂಜೆ ಮಾಡಕ್ಕೆ ಬರ್ತಾರೆ. ನೋಡಿ ಹೆಂಗೆ ಪೂಜೆ ಮಾಡ್ತಾಳೆ ಇಟ್ಕೊಂಡು. ಅವ್ರ ತಾತನ ಪೋಟಕ್ಕೆ ಪೂಜೆ ಮಾಡ್ತಾಳೆ. ಅವ್ರ ಗಾಡಿಗಳಿಗೂ ಪೂಜೆ ಮಾಡ್ತಾಳೆ ಗೈಸ್. ಆಯ್ತು, ಪೂಜೆ ಅವಾಗಲೇ ಆಗ್ಬಿಟ್ಟೈತೆ, ಮರ್ತಬಿಟ್ಟವಳೆ ಅನ್ಸುತ್ತೆ. ಇಲ್ಲಿ ಬಾಗಿಲಿಂದ ವಾಸ್ತು ಪುರುಷ ಐತೆ. ವಾಸ್ತು ಪುರುಷಂಗೂ ಸೇರ್ಸ್ ಮಾಡ್ತಾನೆ ನೋಡಿ. ಇವಾಗ ನೀನು ಮಾಡವ ನೀನು ಮಾಡು. ಹೋಗ ಅಮ್ಮನ ಜೊತೆ ಬಾ ಅಮ್ಮನ ಜೊತೆ. ಅಲ್ಲಡಿ, ಅಲ್ಲಿ ಅಮ್ಮ ಕೂಗ್ತದ ನೋಡಿ. ನಡಿ ಬಾ. ಎತ್ಕೋಬೇಕಾ? ಬಾ ಎತ್ಕೊಂತಾಳೆ ಗೈಸ್. ಹಾಯ್ ಮಾಡಿ. ಹೋಗಿ ಹಿಂಗೆ ಇವಾಗ ತೂದ ಹಾಸಿಗೆ ಮೇಲೆ ಎಸ್ಬಿಡ್ತೀನಿ. ದುಬ್ಬನ್ ಬಿದೋಗು. ಹಾಂ ಟಿಸ್ಕಾ 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 ಎದಳ ಟಿಸ್ಕಾ. ಟಿಸ್ಕಾ ಏನು? ಎದಳ ಇಟ್ಕೋ. ಎದಳ. ಏನು ಕ್ಲಿಪ್ ಯಾಕೆ ನಿಂಗೆ? ಇಲ್ಲೋಡಿ ಎಲ್ಲ ನೋಡ್ತಾರ ನೀನು. ಹಾಯ್ ಮಾಡು. ಎತ್ಕೊಂಡೋಗಿ ಸ್ಟೋರ್ ರೂಮಿಗೆ ಮಾಡ್ಕೊ ಗೈಸ್. ಎತ್ಕೊಂಡೋಗಿ ಸ್ಟೋರ್ ರೂಮ್ ಮಾಡ್ಕೊ ಕೇಳ್ತಾ ಇದೀವಿ. ತಗೋ ನನ್ನ ಮಗಳೇ. ಎತ್ಕೋದ ಸ್ಟೋರ್ ರೂಮ್ ತಗೊಂಡೋಗೋಣ. ಅದು ಎತ್ಕೋ ಸ್ಟೋರ್ ರೂಮ್ ಮಾಡ್ಕೋಣ. ಎತ್ಕೋ ಬಾ ಎತ್ಕೋ. ಎತ್ಕೋದ. ನಡಿ. ಎತ್ತೋ. ತಾಂಬ ಎಳ್ಕ. ನಡಿ.
ಹಾಂ ಹೇಳಿ. ಹಾಂ ನಡಿ. ಹಾಂ ನಡಿ. ಅಲ್ಲಿ ಸ್ಟೋರ್ ರೂಮ್ ಬಾ. ಬಾ 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 ಬಾ. ಬಾಹುಬಲಿ ಬಾಹುಬಲಿ. ಬಾ ಅಮರೇಂದ್ರ ಬಾಹುಬಲಿ. ಬನ್ನಿ ಅಮರೇಂದ್ರ ಬಾಹುಬಲಿ ಬನ್ನಿ ಬನ್ನಿ ಬನ್ನಿ. ಅಮರೇಂದ್ರ ಬಾಹುಬಲಿ ಬನ್ನಿ 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 ಬನ್ನಿ. ಆಯ್ತು ಮಡಗಿ ಮಡಗಿರಿ. ಹಾಂ ಕೊಡು ಕೊಡು ಕೊಡು. ಗೈಸ್ ವಾಷಿಂಗ್ ಮಿಷಿನ್ಗೆ ಏರಿಯಲ್ ಮ್ಯಾಟಿಕ್ ಲಿಕ್ವಿಡ್ ತರಿಸಿದ್ದು. ಇವಳು ಎತ್ಲಿ ಅಂದ್ಬಿಟ್ಟು ಕೊಟ್ಟು ಕಳಿಸಿ. ತುಂಬ ತೂಕ ಆಯಿತು, ಎತ್ತಕ್ಕೆ ಆಗಿಲ್ಲ ಪಾಪ ಅವಳ ಕೈಲಿ. ಅದಕ್ಕೆ ಎಳ್ಕೊಂಬಂದವಳೆ. ಗೈಸ್ ಇವಾಗ ಹಂಗೆ ಯೋಚನೆ ಮಾಡ್ತಾ 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 ಒಂದು ಸಾಂಗ್ ಆಡಬೇಕು ಅಂತ ಅನ್ಕೊಂಡಿದ್ದೀವಿ, ರೀಲ್ ಮಾಡಬೇಕು ಅಂತ ಮನೆಯವರೆಲ್ಲ ಸೇರ್ಕೊಂಡು. ಯಾವ ಸಾಂಗು ರಿಮಿಕ್ಸ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಡ್ತೀನಿ. ಅದು ಯಾವುದೋ ಮಲಯಾಳಂ ಸಾಂಗ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಯಾವ ಮೋಚನ ಪೇಚನ ಸಮಥಿಂಗ್ ಏನೋ ಬರುತ್ತೆ, ಆ ಥರ ಬರುತ್ತೆ ಗೈಸ್. ಆ ಸಾಂಗ್ನ ಸ್ವಲ್ಪ ರಿಮಿಕ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಓಕೆ, ಏನಾದರೂ ಖರಾಬಾಗಿ ಬಂದುಬಿಟ್ರೆ ಕ್ಷಮಿಸ್ಬಿಡಿ. ಚೆನ್ನಾಗಿ ಬಂದಿದೆ ಇಷ್ಟಪಡಿ ಆಯಿತಾ. ಓಕೆ, ಸೊ ಇವಾಗ ನಾವು ಅದನ್ನು ಮಾಡೋಕ್ಕೆ ಅಂತ ಪ್ರಿಪೇರ್ ಆಗ್ತಾಯಿದ್ದೀವಿ ಗೈಸ್. ಸಾಂಗ್ ಕೇಳಕ್ಕೆ ರೆಡಿ ಆಯ್ತವ್ರೆ. ಪರ್ಣಿನ ಹಿಡ್ಕೊಂಬಿಟ್ಟು ಅವ್ಳು ಆಡೋಕ್ಕೆ. ಆಡುವ ಆಡು ಬನ್ನಿ. ಯಾ 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 ಆಡವ. ಯಾ 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 ಹಿಂಗಂತೆ ಆಡು. ಯಾ 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 ಯಾ. ಕತೆ ಗೈಸ್, ಕ್ರೇಜಿಯಾಗಿ ಡ್ಯಾನ್ಸ್ ಮಾಡ್ತಾಳೆ ನೋಡಿ. ಇಲ್ಲಿ ಯೋಗಾಸನದ ಟೀಚರ್ ಇವರು. ಮಾಡಿ ಮೇಡಮ್. ಯಾ 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 ಯಾ. ಕ್ರೇಜಿ. ಮಾವ ಬಂದರು. ನಮ್ಮ ಮಾವನ ಜೊತೆ ಇವಾಗ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಬ್ಯಾಂಕ್ ಹೋಗೋ ಕೆಲಸ. ಸೊ ಬ್ಯಾಂಕ್ ಹೋಗಿದ್ದು ಬರಬೇಕು ಅಂದ್ಬಿಟ್ಟು ಕೆಲಸ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೋ. ಅಯ್ಯೋ, ಇಲ್ಲಿ ನೋಡಿದ್ರೆ ಗಾಡಿ ನೋಡಿ ಗೈಸ್, ಇದೇನೋ ಹೊಗೆ ಸೊಪ್ಪೇನೋ ತುಂಬ್ಕೊಂಡು ಹೋಗ್ತಿತ್ತು ಅಂತ ಅನಿಸ್ತದೆ. ಈ ಕಡೆಯಿಂದ ಬಂದಂಗೆ ಹಂಗೆ ಬಿಟ್ಬಿಡೋನೆ ಗೈಸ್. ಅಪ್ಪ ಇಲ್ಲಿ ನೋಡಿ, ಲೈಟ್ ಕಂಬನೂ ಬಿದ್ದೋಗೈತೆ. ಸೀದಾ ಬಂದವನು ಹಿಂಗೆ ಬಿಟ್ಬಿಡೋನೆ ಅನಿಸ್ತದೆ ಗೈಸ್. ನೋಡಿ ಹೋಗ್ಬಿಟ್ಟು ದಬಾಕೊಂಬಿಟ್ಟೈತೆ ಗಾಡಿ. ರಾತ್ರಿ ಮೋಸ್ಟ್ಲಿ ನಿದ್ದೆಗಣ್ಣಲ್ಲಿ ಬಿಟ್ಬಿಟ್ಟಿರ್ಬೇಕು. ನೋಡಿ ಇಲ್ಲಿ ಯಾವ ಮಟ್ಟಿಗೆ ಆಗೈತೆ, ಗಾಡಿನ ಉಲ್ಟಾ ಪಲ್ಟಾ ಆಗ್ಬಿಟ್ಟೈತಲ್ಲ ಗೈಸ್. ನೋಡಿ ಫುಲ್ಲು ಲೋಡ್ ಗೈಸ್. ಇಲ್ಲಿ ಗಾಡಿ ತುಂಬ ಲೋಡ್ ಇತ್ತು. ಹೊಗೆ ಸೊಪ್ಪು ಏನೋ ಮೋಸ್ಟ್ಲಿ ಯಾವುದೋ ಸೊಪ್ಪು ತುಂಬ್ಕೊಂಡು ಹೋಯ್ತಾವ್ರೆ, ಗೊತ್ತಿಲ್ಲ. ನೋಡಿ ಹೆಂಗಾಗೈತೆ ಗಾಡಿ. ಗಾಡಿ ಓಡಿಸೋರು ನಿಧಾನಕ್ಕೆ ಓಡಿಸಿ ಗೈಸ್, ತುಂಬ ಹುಷಾರಾಗಿ ಓಡಿಸಿ. ನೋಡಿ ಹೆಂಗಾಗೈತೆ ನೋಡಿ, ಫುಲ್ ಗಾಡಿನ ದಬಾಕೊಂಬಿಟ್ಟೈತೆ ಗೈಸ್. ನೋಡಿ ಇಲ್ಲಿ ಒಂದು ರಗ್ಗೆಲ್ಲ ಇಲ್ಲಿ ಸಿಗಾಕೊಂಬಿಟ್ಟೈತೆ. ಫುಲ್ ದಬಾಕೊಂಬಿಟ್ಟೈತೆ ಗೈಸ್. ಹಿಂಗೆ ಬಂದನು. ಇದು ಮೈಸೂರು ಚನ್ನರಾಯಪಟ್ಟಣ ಮೇನ್ ರೋಡು. ಗಾಡಿ ಓಡಿಸೋರು ನಿಧಾನಕ್ಕೆ ಓಡಿಸಿ. ಸೀದಾ ಬಂದವನು ಹಂಗೆ ಬಿಟ್ಬಿಡವನೆ ಗೈಸ್. ನೋಡಿ ಮೋಸ್ಟ್ಲಿ ನಿದ್ದೆಗಣ್ಣಲ್ಲಿ ಬಂದ್ಬಿಟ್ಟಿರ್ಬೇಕು. ನಿದ್ದೆಗಣ್ಣಲ್ಲಿ ಬಂದು ಹಂಗೆ ಬಿಟ್ಬಿಡವನೆ ಅನ್ಸುತ್ತೆ. ಗಾಡಿ ಓಡಿಸೋರು ಹುಷಾರಾಗಿ ಓಡಿಸಿ. ಮೈಸೂರು ಚನ್ನರಾಯಪಟ್ಟಣ ಮೇನ್ ರೋಡಲ್ಲಿ ಇದು ಮುರುಕ್ನಹಳ್ಳಿ ಆದಮೇಲೆ ಕ್ರಾಸ್ ಬರುತ್ತೆ, ಅಲ್ಲಿ ಹಿಂಗೆ ಆಗ್ಬಿಟ್ಟಿದೆ. ಸೊ ಗಾಡಿ ಓಡಿಸೋರು ಹುಷಾರಾಗಿ ಓಡಿಸಿ. ಬಂದ್ಬಿಟ್ಟು ನಮ್ಮಮ್ಮ ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟಾರೆ ಗೈಸ್. ಎಲ್ಲ ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟಾರೆ, ಎಲ್ಲ ಫುಲ್ ಬ್ಯುಸಿ. ಇವಾಗ ನೋಡಿ, ಇವಳು ಇವಾಗ ಮಲಗಿದ್ದು ಎದ್ಬಿಟ್ಟು ಇವಾಗ ಇಲ್ಲಿ ಬಂದವಳೆ. ಎಲ್ಲ ಫುಲ್ ಬ್ಯುಸಿ ಆಗ್ಬಿಟ್ಟು. ಅವತ್ತು ಹೇಳಿದ್ದೆ ನಾನು ನಿಮಗೆ, ಅಂದರೆ ಹಿಂಗೆ ಇಲ್ಲ ಹೇಳಿರಲಿಲ್ಲ ಅನಿಸುತ್ತೆ. ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದು. ಪಾಸ್ಪೋರ್ಟು ನಂದು ನಮ್ಮ ಅಣ್ಣ ಫಸ್ಟ್ ಅಪ್ಲೈ ಮಾಡಿದ್ದೆ, ಆಮೇಲೆ ನಂದು ನಮ್ಮ ಅಪ್ಪಾಜಿದು ಮಾಡಿದ್ದು. ನಮ್ಮ ಅಪ್ಪಾಜಿದೇನೋ ಏನೋ ಒಂದು ಕೇಸ್ ಯಾವುದೋ ಕ್ಲೋಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅದು ಅವ್ರದ್ದು ಆಗಲಿಲ್ಲ. ಸೊ ನಂದು ಕ್ಲಿಯರ್ ಆಗಿದೆ. ನಮ್ಮ ಅಣ್ಣಂದು ಇವತ್ತು ಪಾಸ್ಪೋರ್ಟ್ ಬಂದಿದೆ. ಇವಾಗ ಪೋಸ್ಟಲ್ಲಿ ಬಂದಿತ್ತು. ಅವನ್ನೆಲ್ಲ ಬ್ಯಾಂಕ್ ಒಳಗಡೆ ಹೋಗಿ ಅವ್ನು ಇಸ್ಕೊಂಬರೋಕ್ಕೆ ಬಂದಮೇಲೆ ಅದ್ರದ್ದು ವೀಡಿಯೋ ಮಾಡ್ತೀನಿ ಹೆಂಗೈತಿ ಏನು ಅಂತ. ಫಸ್ಟ್ ಟೈಮ್ ಪಾಸ್ಪೋರ್ಟ್ ಅಪ್ಲೈ ಮಾಡೋದು. ನಮ್ಮ ಅಮ್ಮಂದು ಐತೆ, ನಮ್ಮ ಅಮ್ಮಂದು ಎಲ್ಲರದು ಐತೆ. ಬಟ್ ನಂದು, ನಮ್ಮ ಅಣ್ಣಂದು, ನಮ್ಮ ಅಪ್ಪಾಜಿದು ಇರಲಿಲ್ಲ. ನಮ್ಮ ಅತ್ತಿಗೆದು ಐತೆ. ಸೊ ಅದು ಬಂದಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ವರ್ಷ ಆಗೈತೆ ಗೈಸ್? 25 ವರ್ಷ ಆಗೈತೆ. 25 ವರ್ಷ ಆಗಿ ಇನ್ನೂ ಪಾಸ್ಪೋರ್ಟೇ ಮಾಡಿಸಿರಲಿಲ್ಲ ನಾವು. ಸೊ ಇವಾಗ ಪಾಸ್ಪೋರ್ಟ್ ಮಾಡಿಸಿದ್ದೀವಿ, ಅಪ್ಲೈ ಮಾಡಿದ್ದೀನಿ. ನಾನು ಹೋಗ್ಬಿಟ್ಟು ಪೊಲೀಸ್ ವೆರಿಫಿಕೇಷನ್ ಎಲ್ಲ ಆಯಿತು. ಅದು ಫೋಟೋ ಕೊಟ್ಟಿರಲಿಲ್ಲ, ಫೋಟೋ ಕೊಟ್ಬಿಟ್ಟು ಬಂದೆ. ಈಗ ಅದಿನ್ನೂ ಬರಬೇಕು. ನನಗಿನ್ನೂ ನೋಟಿಫಿಕೇಷನ್ ಕೂಡ ಬಂದಿಲ್ಲ.
ಏನೋ ಡಿಸ್ಪ್ಯಾಚ್ ಆಗಿದೆ ಅಂತ ನೋಟಿಫಿಕೇಶನ್ ಬರುತ್ತಂತಲ್ಲ, ಸೊ ಅದಿನ್ನೂ ಬಂದಿಲ್ಲ. ಬಂದಮೇಲೆ ನಂದನ್ನು ಹೆಂಗಿರುತ್ತೆ ಪಾಸ್ಪೋರ್ಟ್ ಅಂತ ತೋರಿಸ್ತೀನಿ. ಸೊ ಎಲ್ರದ್ದು ಊಟ ಆಯ್ತಾ ಗೈಸ್? ಎಲ್ಲ ಇವಾಗ ಊಟ ಮಾಡ್ಕೊಂಡು ಜಸ್ಟ್ ಕೆಳಗಡೆ ಬಂದೆ, ಹಿಂಗೆ ಅಮ್ಮನ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು. ನಮ್ಮಮ್ಮವರೆಲ್ಲ ಸೇರಿ ರೀಲ್ ಮಾಡಿದ್ರಲ್ಲ, ಆ ರೀಲ್ದು ತೋರ್ಸೋಕ್ಕೆ ಅಂತ ಬಂದಿದ್ದೆ ಎಷ್ಟು ವ್ಯೂಸ್ ಹೋಗೈತೆ ಅಂತ. ಸೊ ಹಂಗೆ ಪಾಸ್ಪೋರ್ಟ್ ಬಂತಲ್ಲ, ಸೊ ಹಂಗೆ ಪಾಸ್ಪೋರ್ಟ್ ವಿಷಯನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಫಸ್ಟ್ ನನ್ನ ಹತ್ರ ಸೈನ್ ಹಾಕ್ಸ್ಬಿಟ್ಟು ಪಾಸ್ಪೋರ್ಟ್ ಬಂತು. ನಮ್ಮ ಅಣ್ಣನ ಪಾಸ್ಪೋರ್ಟ್ ಬಂದೈತೆ ನೋಡಿ, ನಮ್ಮಮ್ಮಂಗೆ ಹೆಂಗೆ ತೋರಿಸ್ತಾವನು, ನಮ್ಮ ಹತ್ತಿಗೆ ಕೇಳ್ಕೊಡ್ತಾವನು ಓಪನ್ ಮಾಡು ಅಂತ. ಪಾಸ್ಪೋರ್ಟ್ ಕೊಡ್ತಾರೆ ನೋಡಿ, ಹೇಗೆ ಕೊಡ್ತಾವನು. ಆಮೇಲೆ ಏನೋ ಇನ್ವೆಸ್ಟಿಗೇಟ್ ಮಾಡ್ತಾಳೆ ಗೈಸ್. ಇನ್ವೆಸ್ಟಿಗೇಟ್ ಮಾಡ್ತಾರೆ. ಮಕ್ಳುಗಳಿಗೆ ಮಾಡಿಸ್ಲೇಬೇಕು ಅಮ್ಮ, ಅವ್ರದ್ದೇನು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಏನು ಕೇಳಲ್ಲ, ಸಪ್ರೇಟ್ ಮಾಡಿಸ್ಲೇಬೇಕು. ನಮ್ದು ಅದಕ್ಕೆ ಅವತ್ತು ಲೇಟ್ ಆಗಿದ್ದು, ಅಲ್ಲಿ ಮಕ್ಳುಗಳು ಜಾಸ್ತಿ ಬಂದುಬಿಟ್ಟಿದ್ದು ಗೈಸ್. ನಾವು ಪಾಸ್ಪೋರ್ಟ್ ಮಾಡ್ಸೋಕೆ ಹೋಗಿದ್ದಾಗ ಅಲ್ಲೆಲ್ಲ ಬರೀ ಚಿಕ್ಕ ಮಕ್ಳು ಕರ್ಕೊಂಬಂದುಬಿಟ್ಟಿದ್ರು. ಸೊ ಚಿಕ್ಕ ಮಕ್ಳು ಕರ್ಕೊಂಬಂದಾಗ ಯೂಶ್ವಲಿ ಲೇಟ್ ಆಗೇ ಆಗುತ್ತೆ, ಅಂದರೆ ಅವ್ರಿಗೆ ಆಧಾರ್ ಕಾರ್ಡ್ ಇರೋಲ್ಲ, ಪಾನ್ ಕಾರ್ಡ್ ಇರೋಲ್ಲ ಅಲ್ವಾ, ಇನ್ನೂ ಮಾಡಿಸಿರಲ್ಲ ಅವರು. ಸೊ ಅದೇನೋ ಬೇರೆ ಏನೋ ಡೇಟಾ ಏನೋ ಗಾಡಿ ಅಂದೇನೋ ಆ್ಯಡ್ ಮಾಡ್ತಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ ಪ್ರಾಪರಾಗಿ. ಬಟ್ ಅವತ್ತು ನಾವು ಹೋಗಿದ್ದಾಗ ತುಂಬ ಲೇಟ್ ಮಾಡಿಬಿಟ್ಟಿದ್ರು ಗೈಸ್. ತುಂಬ ಲೇಟ್ ಅಂತಂದರೆ ನಾನು ಬೆಳಿಗ್ಗೆ ಎಷ್ಟು 10:30 11 ಗಂಟೆಗೆ ಹೋಗಿ ಸಂಜೆ 5:30 6 ಗಂಟೆ ಆಗಿತ್ತು ನಾನು ಅಲ್ಲಿ ಬಿಟ್ಟಾಗ. ಮನೆಗೆ ಬರೋಷ್ಟೊಳಗೆ 8 ಗಂಟೆ ಆಗಿತ್ತು. ಸೊ ನಾವು ಮಳವಳ್ಳಿ ಸ್ಲಾಟ್ ಚೂಸ್ ಮಾಡಿದ್ದು. ಇಲ್ಲಿ ಮಳವಳ್ಳಿಯಲ್ಲಿ ಐತೆ, ಮೈಸೂರಲ್ಲೇ ಐತೆ, ಮಂಡ್ಯದಲ್ಲಿ ಇಲ್ಲ ಅನಿಸುತ್ತೆ, ಇರ್ಬೋದೇನೋ ಗೊತ್ತಿಲ್ಲ. ಮೈಸೂರಲ್ಲಿತ್ತು ಆ್ಯಂಡ್ ಬೆಂಗಳೂರಲ್ಲಿತ್ತು, ಮಳವಳ್ಳಿಯಲ್ಲಿತ್ತು. ಮೈಸೂರು ನೋಡಿದ್ರೆ ಮೈಸೂರದು ಲೈಕ್ ಅವರು ಏನು ಡೇಟ್ ತುಂಬ ದೂರ ಆಯಿತು. ಡೇಟ್ ದೂರ ಇನ್ ದ ಸೆನ್ಸ್ ಡಿಸೆಂಬರ್ಗಿತ್ತು. ಸೊ ನಾವು ಅಕ್ಟೋಬರಲ್ಲೇ ಹೋಗಿ ಮಾಡಿಸ್ಕೊಂಬಂದು. ಸೊ ಅಕ್ಟೋಬರಿಗೆ ನಮಗೆ ಇದರಲ್ಲಿತ್ತು, ಇಲ್ಲಿ ಮಳವಳ್ಳಿಯಲ್ಲಿತ್ತು. ಸೊ ಮಳವಳ್ಳಿಯಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ದು. ಸೊ ಪಾಸ್ಪೋರ್ಟ್ ಇನ್ನೂ ನನಗೇನು ನೋಟಿಫಿಕೇಷನ್ ಏನು ಬಂದಿಲ್ಲ. ನೋಟಿಫಿಕೇಷನ್ ಬಂದಮೇಲೆ ನನಗೂ ಪಾಸ್ಪೋರ್ಟ್ ಬರುತ್ತೆ. ಬಂದಮೇಲೆ ನಂದು ಹೆಂಗಿರುತ್ತೆ ಪಾಸ್ಪೋರ್ಟ್ ಅಂತ ಎಲ್ಲರಿಗೂ ತೋರಿಸ್ತೀನಿ. ಸೊ ಹೋಗಿ ಯಾರ್ಯಾರು ಊಟ ಮಾಡಿಲ್ಲ ಎಲ್ಲ ಊಟ ಮಾಡಿ. ಓ ಸನ್ ಕಿಸ್ಡಾ, ಏಯಪ್ಪ ಸೂರ್ಯನ ಕಣ್ಣೆ ಬಿಡೋಕ್ಕಾಯ್ತಲ್ಲ ಗೈಸ್, ಸನ್ ಕಿಸ್ಡಾ ಗೈಸ್. ನಮ್ಮಮ್ಮ ಇಲ್ಲಿ ಪರ್ಣಿನ ತೆಗೆದ್ಬಿಟ್ಟು ಗಾಡಿ ಸೀಟ್ ಮೇಲೆ ಕೂರ್ಸವ್ರೆ. ಸೀಟು ಬಿಸಿ ಆಗ್ಬಿಟ್ಟೈತೆ, ಸುಡ್ತೈತೆ, ಅವಳಿಗೆ ಎದೊಳಕಾಯ್ತಲ್ಲ ಬಿಡೋಕ್ಕಾಯ್ತಲ್ಲ. ಸುಡ್ತೈತವಾ ಸುಡ್ತೈತಾ? ಎದೋಳು ಮತ್ತೆ ಬೇಕೆ ಅದ್ಯಾಕೆ ಅಲ್ಲೇ ಕೂತಿದ್ದಿ? ಸುಡ್ತೈತದಾ ಸ್ಟ್ರಾಂಗ ನೀನು? ಸುಡ್ತಾ ಇಲ್ವಾ ಅಲ್ಲಿ ತೊಡೆಗೆ ಇಂಟ್ಕೊತಾವಳೆ ಗೈಸ್, ಸುಡ್ತಾವೆ ಪಾಪ ಅವಳಿಗೆ. ಊಟ ಮಾಡ್ದಾ? ಅಯ್ಯೋ ಊಟ ಮಾಡ್ದಾ? ಸುಡ್ತಾ ಇದ್ದದ? ಊಟ ಮಾಡ್ದಾ? ನಡಿ ಊಟ ಮಾಡೋಣ. ಗೈಸ್ ನಮ್ದೆಲ್ಲ ಆಯಿತು. ಅವಳು ಸ್ವಲ್ಪ ತಿಂದ್ಲು ಅವಾಗ, ತಿನ್ನೋ ತಟ್ಟೆಲ್ಲ ಹಂಗೆ ಜೊತೆಲಿ ತಿಂತಾ ಇರ್ತಾಳೆ. ಯಾರು ತಿಂತಾರೋ ಜೊತೆಗೆ ಹೋಗ್ತಾಳೆ ಗೈಸ್, ಯಾರು ತಿಂತಾರೋ ಮದ್ದಿಗೆ ಹೋಗ್ತಾಳೆ. ಮದ್ದಿಗೆ ಹೋಗ್ಬಿಟ್ಟು ಒಂದು ಕೈ ಒಂಚೂರು ತಿನ್ನಲೇಬೇಕು ಅವಳು. ತಿಂದಿಲ್ಲ ಅಂದರೆ ಅವಳು ಸಮಾಧಾನನೇ ಆಗಲ್ಲ. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಟಾಟಾ, ಬಾಯ್.